N11 ಅಂತ ಬರ್ತೇವೆ ಹೊಸದಾಗಿ ಬಿಟ್ಟಿರೋದ್ರಲ್ಲಿ ಡ್ಯೂಯಲ್ ಟೋನ್ ಕೊಟ್ಟಿದ್ದಾನೆ. ಮ್ಯಾಗ್ವಿಸ್ ಬಂದು ಫುಲ್ ಕಂಪ್ಲೀಟ್ ಬ್ಲಾಕ್. ಆ ಲುಕ್ ತುಂಬಾ ಸಖತ್ತಾಗಿ ಕಾಣ್ತಾ ಇದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಹೌದು, ನೀವು ನೋಡಿದ್ರೆ ಆಲ್ರೆಡಿ. ಮತ್ತೆ ನಾನೊಂದು ಅಬ್ಸರ್ವ್ ಮಾಡಿದೀನಿ, ಮಹೇಂದ್ರ ವೆಹಿಕಲ್ ರೋಡ್ ಪ್ರೆಸೆನ್ಸ್ ಸೂಪರ್. 100%. ಯಾಕಂದ್ರೆ ತುಂಬಾ ಗಾಡಿ ಹೈಟ್ ಎಕ್ಸ್ಯೂ ಸೆಗ್ಮೆಂಟ್, ಕಂಪ್ಲೀಟ್ ಎಕ್ಸ್ಯೂ ಸೆಗ್ಮೆಂಟ್. ಏನು ಅಂತಂದ್ರೆ ಸರ್, ಇಲ್ಲ ನಿಮ್ದು ಮೈಕ್ರೋ ಎಸ್ ಯುನು ತಕೊಂಡ್ರು ಕೊಟ್ಟಿರೋ ದುಡ್ಡಿಗೆ ಏನೋ ಒಂದು ಗಾಡಿ ಇದೆ ಅಂತ ಅನ್ಸುತ್ತೆ. 100%. ನಾವು ಕೊಟ್ಟ ಒಂದು ಅಮೌಂಟ್ ಗೆ ನೋಡಿ, ಇದು ಅಷ್ಟೇ ಎಕ್ಸಾಂಪಲ್ ಪ್ರೈಸ್ ಬೇಸ್ ಅಲ್ಲಿ ಹೋಗ್ತೀರ ಅಂತಂದ್ರೆ ಅರೌಂಡ್ 7 ಸೀಟರ್ ದೊಡ್ಡ ಗಾಡಿ ಅನ್ಕೋಬಹುದು. ಎಲ್ಲರೂ ನೋಡಿದ್ರೆ ದೊಡ್ಡ ಗಾಡಿ 15 lakh 16 lakh ಇಲ್ಲ 20 lakh ನಿಯರ್ ಬೈ ಗಾಡಿ ಅನ್ಕೊಂತಾರೆ ಇದನ್ನ. ಇದು ಅಷ್ಟಕ್ಕೆಲ್ಲ ಹೋಗೋ ಬಡ್ಜೆಟ್ ಅಲ್ಲ. ನಾವು ಮಾಡ್ತೀವಿ ಯಾವ ತರ ಪರ್ಚೇಸ್ ಮಾಡ್ತೀವೋ ಸೇಮ್ ಅದೇ ತರ ಸೇಮ್ ರೇಟ್. ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಇದು 8,49,000 ಇಂದ ಸ್ಟಾರ್ಟ್ ಆಗುತ್ತೆ. 8,49,000 ಇಂದ ಸ್ಟಾರ್ಟ್ ಆಗ್ಬಿಟ್ಟು ನಿಮ್ಗೆ 10 lakh 10,40,69 ಬಂದ್ಬಿಡ್ತು. ಇದರಲ್ಲಿ ಮುಗ್ದೋಗ್ಬಿಡುತ್ತೆ. ಸರ್, ಈಗ ನಾವ್ ಹೇಳೋದು ದೊಡ್ಡ ಗಾಡಿ ಯಾವ್ದು ಸರ್? 7 ಸೀಟರ್ ದೊಡ್ಡ ಗಾಡಿ ಸರ್. ಅದಕ್ಕಿಂತ ಇನ್ನು ಬಸ್ ತಗೋಬೇಕಷ್ಟೇ. ಇಲ್ಲ, ಇದು ನಿಮ್ಗೆ ಆಕ್ಚುಲಿ ಅದ್ರಲ್ಲೇ ಸಿಗುತ್ತೆ. ನಿಮ್ಗೆ ಪ್ರೈಸ್ ಬೇಕಾದ್ರೆ ನಾನು ನೋಡಿಸ್ತೀನಿ, ಯಾಕಂದ್ರೆ ಆಲ್ಮೋಸ್ಟ್ ಇಷ್ಟು ಪ್ರೈಸ್ ಬರುತ್ತೆ ಅಂತ. ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಆನ್ ರೋಡ್ ಹೇಳ್ತೀನಿ ನಾನು ರೇಟಿಗೆ, ಡೈರೆಕ್ಟ್ ಆನ್ ರೋಡ್. ಅದ್ರ ನಿಮ್ಗೆ N4 ಅಂತ ಗಾಡಿ ಬರುತ್ತೆ ಸ್ಟಾರ್ಟಿಂಗ್ ಆನ್ ರೋಡ್ ಪ್ರೈಸ್. ಅಂದ್ರೆ ಗೆಳೆಯರು ಅರ್ಥ ಮಾಡ್ಕೋಬೇಕು, ಇದು ಏನು ಅಂತಂದ್ರೆ ಪ್ರೈಸ್